ಕರ್ನಾಟಕ ಹಾಗೂ ತಮಿಳುನಾಡು ನಡುವಿನ ಗಡಿಯನ್ನು ರೂಪಿಸುವ ಬಂಡೀಪುರ ಮೀಸಲು ಕಾಡುಗಳ ಮೂಲಕ ಹರಿಯುವ ನದಿ ಯಾವುದು? ಕರ್ನಾಟಕ ಹಾಗೂ ತಮಿಳುನಾಡುಗಳ ನಡುವಿನ ಗಡಿಯನ್ನು ರೂಪಿಸುವ ಬಂಡೀಪುರ ಮೀಸಲು ಕಾಡುಗಳ ಮೂಲಕ ಹರಿಯುವ ನದಿ ಯಾವುದು? ನುಗು ನದಿ, ಮೊಯಾರ ನದಿ, ಕಬಿ ನದಿ, ಹಾರಂಗಿ ನದಿ. ಮೊಯಾರ ನದಿ ನೋಡಿ. ಮೊಯಾರ ಯಾವ ನದಿಯ ಉಪನದಿ ಇದು? ಮೊಯಾರ ಅನ್ನೋದು ಯಾವ ನದಿಯ ಉಪನದಿ? ಕಾವೇರಿ ನದಿಯ ಉಪನದಿ ನೋಡಿ. ಅಂದ್ರೆ ಕರ್ನಾಟಕ ಹಾಗೂ ತಮಿಳುನಾಡುಗಳ ಮಧ್ಯದಲ್ಲಿ ಗಡಿರೇಖೆಯನ್ನು ರೂಪಿಸ್ತವೆ. ನಮ್ಮ ಕರ್ನಾಟಕ ರಾಜ್ಯದ ಉತ್ತರದ ಬಿಂದು ಯಾವುದಂದ್ರೆ ಬೀದರ್ ಜಿಲ್ಲೆ ಹೊರ ತಾಲೂಕಿನ ಮೂಕೇಡ ಅನ್ನುವಂಥ ಸ್ಥಳ. ದಕ್ಷಿಣದ ಭಾಗ ಯಾವುದಂದ್ರ ಮೊಯಾರ ಅನ್ನುವಂಥ ಸ್ಥಳ, ಮೊಯಾರ. ಪಶ್ಚಿಮದ ಸ್ಥಳ ಮತ್ತು ಪೂರ್ವ ಸ್ಥಳಗಳನ್ನು ನೋಡಿದಾಗ ಪಶ್ಚಿಮದಲ್ಲಿ ಕಾರವಾರ, ಅದರ ಪೂರ್ವದಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು, ಉತ್ತರದಲ್ಲಿ ಬೀದರ್ ಜಿಲ್ಲೆ ಔರ ತಾಲೂಕಿನ ಮುಖೇಡ, ದಕ್ಷಿಣದಲ್ಲಿ ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರ, ಪಶ್ಚಿಮದಲ್ಲಿ ಉತ್ತರ ಕನ್ನಡದ ಕಾರವಾರ, ಪೂರ್ವದಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲು. ಉತ್ತರದಿಂದ ದಕ್ಷಿಣಕ್ಕಿರುವ ದೂರ ಎಷ್ಟು? ಸೂಪರ್ ವಿನಾಯಕ್, ಕರೆಕ್ಟ್. ಉತ್ತರದಿಂದ ದಕ್ಷಿಣಕ್ಕಿರುವ ದೂರ ಸುಮಾರು 750 ಕಿಲೋಮೀಟರ್ ಇದೆ ನೋಡಿ, 750. ಪಶ್ಚಿಮದಿಂದ ಪೂರ್ವಕ್ಕಿರುವ ದೂರ 400 ಕಿಲೋಮೀಟರ್ ಇದೆ ನೋಡಿ. ಉತ್ತರ ತುದಿಯಿಂದ ದಕ್ಷಿಣ ತುದಿಗಿರುವ ದೂರ 750 ಆದರೆ ಪಶ್ಚಿಮ ತುದಿಯಿಂದ ಪೂರ್ವ ತುದಿಗಿರುವ ದೂರ ಸುಮಾರು 400 ಕಿಲೋಮೀಟರ್. ಕರ್ನಾಟಕ ಅನ್ನುವಂಥ ಪದ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖವಾಗಿರುವಂತ ಗ್ರಂಥ ಯಾವುದು? ಕರ್ನಾಟಕ ಅನ್ನುವಂಥ ಶಬ್ದ ಉಲ್ಲೇಖವಾಗಿರುವಂತ ಮೊಟ್ಟ ಮೊದಲ ಗ್ರಂಥ ಯಾವುದಂದ್ರೆ ಮಹಾಭಾರತದಲ್ಲಿ ಉಲ್ಲೇಖವಿದೆ ನೋಡಿ. ಫಸ್ಟ್ ನಮ್ಮ ಭಾರತ ದೇಶದಲ್ಲಿ ಮಹಾಭಾರತದಲ್ಲಿ ಕರ್ನಾಟಕ ಅನ್ನುವಂಥ ಶಬ್ದವನ್ನ ಉಲ್ಲೇಖ ಮಾಡಲಾಗಿತ್ತು. ಕರ್ನಾಟಕ ರಾಜ್ಯ ತನ್ನ ಸುತ್ತಲೂ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ? 5 ರಾಜ್ಯಗಳು, 6 ರಾಜ್ಯಗಳು, 7 ರಾಜ್ಯಗಳು, 8 ರಾಜ್ಯಗಳು. ತನ್ನ ಸುತ್ತಲೂ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ? ಸೂಪರ್. ತನ್ನ ಸುತ್ತಲೂ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂದ್ರೆ ಸುಮಾರು 6 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ನೋಡಿ. ಕರ್ನಾಟಕದ ಉತ್ತರ ಭಾಗದಲ್ಲಿ ಮಹಾರಾಷ್ಟ್ರ ಇದೆ, ದಕ್ಷಿಣ ಭಾಗದಲ್ಲಿ ತಮಿಳುನಾಡಿದೆ, ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ ಇದೆ, ಪೂರ್ವ ಭಾಗದಲ್ಲಿ ಆಂಧ್ರ ಪ್ರದೇಶ ಇದೆ, ವಾಯುವ್ಯದಲ್ಲಿ ಗೋವಾ ಇದೆ, ಈಶಾನ್ಯದಲ್ಲಿ ತೆಲಂಗಾಣ ಇದೆ, ನೈಋತ್ಯದಲ್ಲಿ ಕೇರಳ ರಾಜ್ಯ ಇದೆ. ಅಂದ್ರೆ ಇದನ್ನು ಬಿಟ್ಟು ಅರಬ್ಬಿ ಸಮುದ್ರವನ್ನು ಬಿಟ್ಟು ಉತ್ತರದಲ್ಲಿ ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಗೋವಾ, ತೆಲಂಗಾಣ, ಆಂಧ್ರ ಪ್ರದೇಶ ಅಂದ್ರೆ ಟೋಟಲ್ ತನ್ನ ಸುತ್ತಲೂ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂದ್ರೆ 6 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಬಹಳ ಸರಿ ಎಕ್ಸಾಮ್ ಸಮುದ್ರ ಅಂತ ಹೇಳಿ ಗುರುತಿಸ್ತೀವಿ. ಕರುನಾಥ ಹೆಸರನ್ನು ಹೀಗೆ ಉಲ್ಲೇಖಿಸಲಾಗಿತ್ತು. ಕರುನಾಥ್ ಅನ್ನುವಂಥ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಯಾವ ಒಂದು ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ? ಮಹಾಭಾರತದ ಪುಣೆ ಪ್ರಾಚೀನ ತಮಿಳು ಪುಸ್ತಕಗಳು, ಸಿಲಪ್ಪದಿಕಾರ ಮತ್ತು ತೊಳ್ಕಾಪಿಯರ್ ಮೇಲಿನ ಗ್ರಂಥಗಳು. ಯಾವ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ? ಬಿ ಮಾತ್ರ ಸರಿಯಾಗಿದೆ. ಕರುನಾಥು ಎಂಬ ಪದ ಯಾವ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಅಂದ್ರೆ ಪ್ರಾಚೀನ ತಮಿಳು ಪುಸ್ತಕಗಳಾಗಿರುವಂತ ಸಿಲಪ್ಪದಿಗಾರಂ ಅನ್ನುವಂಥ ಗ್ರಂಥ, ತೊಳ್ಕಾಪಿಯ ರಚನೆ ಮಾಡಿದ ತೊಳ್ಕಾಪಿಯ ರಚನೆ ಮಾಡಿರ್ತಕ್ಕಂಥ ತೊಳ್ಕಾಪಿಯಂ ಅನ್ನುವಂಥ ಗ್ರಂಥದ ವಿಶೇಷ ಏನು ಅಂದ್ರೆ ಇದೊಂದು ತಮಿಳಿನ ಗ್ರಾಮರ್ ಅಂತ ಕರಿತೀವಿ, ವ್ಯಾಕರಣ ಕೃತಿ, ತಮಿಳು ಸಾಹಿತ್ಯದ ವ್ಯಾಕರಣ ಕೃತಿ ಅಂತ ಹೇಳಿ ಅದನ್ನು ಗುರುತಿಸ್ತೀವಿ. ಸ್ವಾತಂತ್ರ್ಯದ ಮೊದಲು ಹಳೆಯ ಮೈಸೂರು ರಾಜ್ಯವು ಎಷ್ಟು ಜಿಲ್ಲೆಗಳನ್ನ ಒಳಗೊಂಡಿತ್ತು? ಸ್ವಾತಂತ್ರ್ಯದ ಮೊದಲು ಹಳೆಯ ಮೈಸೂರು ರಾಜ್ಯವು ಎಷ್ಟು ಜಿಲ್ಲೆಗಳನ್ನ ಒಳಗೊಂಡಿತ್ತು? ಇಂಪಾರ್ಟೆಂಟ್ ಕ್ವಶನ್. ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿತ್ತು? ಪ್ರಸ್ತುತ ಎಷ್ಟು ಜಿಲ್ಲೆಗಳದಾವ ಕರ್ನಾಟಕ ರಾಜ್ಯದಲ್ಲಿ? ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ 31 ಜಿಲ್ಲೆಗಳನ್ನು ನೋಡ್ತೀವಿ. ಪ್ರೆಸೆಂಟ್ 31 ಜಿಲ್ಲೆಗಳು. ಆದರೆ ನಿಮ್ಗೆಲ್ಲ ಗೊತ್ತಿರಲಿ 1881ರಲ್ಲಿ ಕರ್ನಾಟಕ ರಾಜ್ಯದ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂದ್ರೆ 7 ಜಿಲ್ಲೆಗಳಿದ್ದು.
1881. 1881 ಯಾಕೆ ನಾವು ಪರಿಗಣಿಸ್ತೀವಿ ಅಂತಂದ್ರೆ 1881ರಿಂದ 1831ರಿಂದ 1881ರವರೆಗೆ ನಮ್ಮ ಕರ್ನಾಟಕ ರಾಜ್ಯ ಕಮಿಷನರ್ಗಳ ಆಳ್ವಿಕೆಗೆ ಒಳಪಟ್ಟಿತ್ತು. ಸುಮಾರು 7 ಜನ ಕಮಿಷನರ್ಗಳು ನಮ್ಮ ರಾಜ್ಯವನ್ನು ಆಳಲ್ಪಟ್ಟಿದ್ರು. ಈ 1881ರಲ್ಲಿ ಮೈಸೂರಿನ ಪುನರುದ್ಧಾನ ಅಂತ ಕರೀತಾರೆ ಅದನ್ನು. ಮೈಸೂರಿನ ಪುನರುದ್ಧಾನ ಮಾಡಿದಂತ ಸಮಯದಲ್ಲಿ ಮೈಸೂರಿನ ಪ್ರಥಮ, ನೋಟ್ಸ್ ಮಾಡ್ಕೊಳ್ಳಿ ಎಲ್ಲ ಪ್ಲೀಸ್, ಅನವಶ್ಯಕವಾಗಿ SMS ಹಾಕ್ಬೇಡ್ರಿ. ಆ ಮೈಸೂರನ್ನ ಪುನರುದ್ಧಾನ ಮಾಡಿರ್ತಕ್ಕಂಥ ಕೀರ್ತಿ ಲಾರ್ಡ್ ರಿಪ್ಪನ್ ಅವರಿಗೆ ಸಲ್ತದೆ. ಲಾರ್ಡ್ ರಿಪ್ಪನ್ ಅವರಿಗೆ. ಅದಕ್ಕೆ ಸಿ ರಂಗಚಾಲು ಅವರ ಕಾಲದಲ್ಲಿ 1881ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈಸೂರಿನಲ್ಲಿ ಪ್ರಜಾತಂತ್ರ ಆಡಳಿತ ಪ್ರಾರಂಭಗೊಂಡಿತ್ತು. ಅದೇ ನೋಡಿ, ಬಹಳ ಸರಿ ಕ್ವಶನ್ ಕೇಳೋಣ. 1881ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರತಿನಿಧಿ ಸಭೆ, ದಕ್ಷಿಣ ಭಾರತ ಅಲ್ಲ ಅಖಂಡ ಭಾರತ ದೇಶದಲ್ಲಿ ಮೊದಲ ಬಾರಿಗೆ, ಹೌದಲ್ಲೋ, ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಗೊಂಡಿದ್ದು 1881. ಆಗ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳ ಸಂಖ್ಯೆ ಎಷ್ಟಿದ್ದು ಅಂದ್ರ 7 ಜಿಲ್ಲೆಗಳಿದ್ದು. ಅದಾದ ನಂತರ 1886ರಲ್ಲಿ ಕರ್ನಾಟಕ ರಾಜ್ಯದ 8ನೇ ಜಿಲ್ಲೆವಾಗಿ ಯಾವ ಜಿಲ್ಲೆ ಸೃಷ್ಟಿಯಾಯಿತು ಅಂದ್ರ ಹಾಸನ್ ಜಿಲ್ಲೆ. ನೋಡಿ, ಹಾಸನ್ ಜಿಲ್ಲೆ, ಕರ್ನಾಟಕ ರಾಜ್ಯದಲ್ಲಿ ಹಾಸನ್ ಜಿಲ್ಲೆ ಸೃಷ್ಟಿಯಾಯಿತು. ಮುಂದೆ 1939ರಲ್ಲಿ ಕರ್ನಾಟಕ ರಾಜ್ಯದ 9ನೇ ಜಿಲ್ಲೆ ಸೃಷ್ಟಿಯಾಯಿತು. ಅದು ಯಾವ್ದಂದ್ರ ಮಂಡ್ಯ ಜಿಲ್ಲೆ. ನೋಡಿ, ಮಂಡ್ಯ. ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ, ಆಕ್ಚುಲಿ ನಮ್ಮ ಕರ್ನಾಟಕ ರಾಜ್ಯ ಸ್ವತಂತ್ರ ಆಗಿದ್ದು 1956 ನವೆಂಬರ್ 1ರಂದು. ಹರಿದು ಹಂಚಿ ಹೋದ ಕರ್ನಾಟಕ ರಾಜ್ಯ ಒಂದಾಯಿತು. 1956 ನವೆಂಬರ್ 1ರಂದು ಹರಿದು ಹಂಚಿ ಹೋಗಿರುವಂತ ಕರ್ನಾಟಕ ರಾಜ್ಯ ಒಂದಾಯಿತು. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸ್ವತಂತ್ರ ಸಿಕ್ಕಿದ್ದ ಯಾವಾಗ ಅಂದ್ರೆ 1947 ಅಕ್ಟೋಬರ್ 24ನೇ ತಾರೀಕು. 1947 ಅಕ್ಟೋಬರ್ 24ನೇ ತಾರೀಕು ನಮ್ಮ ರಾಜ್ಯ ಸ್ವತಂತ್ರ ಆಯಿತು. ಆಕ್ಚುಲಿ ಭಾರತ ದೇಶ 1947 ಆಗಸ್ಟ್ 15ನೇ ತಾರೀಕು 1947 ಆಗಸ್ಟ್ 15ರಂದು ಭಾರತ ದೇಶ ಸ್ವತಂತ್ರಗೊಂಡರೂ ಕೂಡ ಮೈಸೂರು ರಾಜ್ಯಕ್ಕೆ ಸ್ವತಂತ್ರ ಆಗಿರಲಿಲ್ಲ. 1947 ಅಕ್ಟೋಬರ್ 24ನೇ ತಾರೀಕ ಅರಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟಾಕಟ್ಟಿ ಅನ್ನುವಂತ ಒಂದು ಹೋರಾಟದ ಮೂಲಕ, ಅದನ್ನ ಮೈಸೂರು ಚಲೋ ಚಳವಳಿ ಅಂತ ಕರಿತೀವಿ. ಅರಮನೆ ಸತ್ಯಾಗ್ರಹ ಅಂದ್ರು ಒಂದೇ, ಮೈಸೂರು ಚಲೋ ಚಳವಳಿ ಅಂದ್ರು ಒಂದೇ. ಅಂತಿಮವಾಗಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿ 1947 ಅಕ್ಟೋಬರ್ 24ನೇ ತಾರೀಕ ಜವಾಬ್ದಾರಿ ಸರ್ಕಾರಕ್ಕಾಗಿ ನಮ್ಮ ರಾಜ್ಯ ಸ್ವತಂತ್ರ ಆಯಿತು ಅಂತ ನಾವು ನೋಡ್ತೀವಿ. ಆಕ್ಚುಲಿ ಇಡೀ ನಮ್ಮ ಭಾರತ ದೇಶ ಸ್ವತಂತ್ರ ಆದ ಮೇಲೆ 562 ಸಂಸ್ಥಾನಗಳು, 562 ಸಂಸ್ಥಾನಗಳಲ್ಲಿ ಭಾರತದ ಒಕ್ಕೂಟವನ್ನು ಸೇರಿದ ಮೊದಲ ಸಂಸ್ಥಾನ ಯಾವುದು? ಬಿಕನೇರಿ ಸಂಸ್ಥಾನ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಸ್ವತಂತ್ರ ರಾಜ್ಯ ಆಗಬೇಕು ಅಂತ ಹೇಳಿ ಅನೇಕ ಸಮಿತಿಗಳು ಬಂದು, ಅದರಲ್ಲಿ ವಿಶಿಷ್ಟವಾಗಿರುವಂತ ಸಮಿತಿ ಯಾವುದಂದ್ರೆ 1953ರಲ್ಲಿ ಯಾವ ಸಮಿತಿ ಜಾರಿಗೆ ಬಂತು? ಫಜಲ್ ಅಲಿ ಸಮಿತಿ ಅಂತ ಕರಿತೀವಿ. ಫಜಲ್ ಅಲಿ ಸಮಿತಿ. ಹೇಳಿ ನೋಡೋಣ, ಫಜಲ್ ಅಲಿ ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರಿದ್ರು? ಫಜಲ್ ಅಲಿ ಸಮಿತಿಯಲ್ಲಿ ಎಷ್ಟು ಜನ ಸದಸ್ಯರಿದ್ದು? ಎಕ್ಸಲೆಂಟ್. ಆನ್ಸರ್ ಮಾಡ್ರಿ, ನೋಟ್ಸ್ ಮಾಡ್ಕೊಡ್ರಿ, ಅನವಶ್ಯಕವಾಗಿ SMS ಹಾಕ್ಬೇಡ್ರಿ. ನಾನು ಒಂದು ಶಬ್ದನು ವೇಸ್ಟ್ ಮಾತಾಡಂಗಿಲ್ಲ, ಎಲ್ಲ ಎಗ್ತಾಡ್ತೀನಿ. ಓಕೆನಾ? ಇದು ಚಾಲೆಂಜ್ ನನಗೆ ನಿಮಗೆ. 1953ರಲ್ಲಿ ಫಜಲ್ ಅಲಿ ಕಮಿಟಿಯನ್ನು ನೇಮಕ ಮಾಡಲಾಯಿತು. ಈ ಫಜಲ್ ಅಲಿ ಕಮಿಟಿಯಲ್ಲಿ ಎಷ್ಟು ಜನ ಸದಸ್ಯರಿದ್ರು ಅಂದ್ರೆ ಟೋಟಲ್ 3 ಜನ ಸದಸ್ಯರಿದ್ರು. ಒಬ್ರು ಅಧ್ಯಕ್ಷರು ಯಾರು? ಫಜಲ್ ಅಲಿ ಅಧ್ಯಕ್ಷರಾದರೆ HN ಕುಂಜೂರು ಮತ್ತು KM ಪಣಿಕರ್. HN ಕುಂಜೂರು ಮತ್ತು KM ಪಣಿಕರ್. HN ಕುಂಜೂರು ಮತ್ತು KM ಪಣಿಕರ್ ಯಾರು ಅಂತಂದ್ರ ಆ ಸಮಯದಲ್ಲಿ ಇಬ್ರು ಸದಸ್ಯರಿದ್ರು. ಹಾಗಾದ್ರೆ 1953ರ ಈ ಒಂದು ಫಜಲ್ ಅಲಿ ಆಯೋಗದ ಪ್ರಕಾರ ಭಾಷಾವಾರ್ ರಾಜ್ಯ ಅಂತ ಕರಿತೀವಿ. ಈ ಭಾಷಾವಾರ್ ರಾಜ್ಯದ ಪ್ರಕಾರ ಸ್ಥಾಪನೆಯಾಗಿರುವಂತ ಮೊದಲ ರಾಜ್ಯ ಯಾವುದು? ಸೂಪರ್, ಆಂಧ್ರ ಪ್ರದೇಶ. ನೋಡಿ, ಇಡೀ ಭಾರತ ದೇಶದಲ್ಲಿ ರಚನೆಯಾಗಿರುವಂತ ಮೊಟ್ಟ ಮೊದಲ ರಾಜ್ಯ ಅಂದ್ರೆ ಆಂಧ್ರ ಪ್ರದೇಶ ರಚನೆ ಆಯಿತು. ಆಂಧ್ರ ಪ್ರದೇಶ. ನಮ್ಮ ಕರ್ನಾಟಕ ರಾಜ್ಯ ಭಾಷಾವಾರ್ ರಾಜ್ಯ ಆಗಿ ಹೊರ ಬಂದಿದ್ದ ಯಾವಾಗಂದ್ರ 1956ರಲ್ಲಿ ನಮ್ಮ ಭಾಷಾವಾರ್ ರಾಜ್ಯ ಆಗಿ ಹೊರ ಬಂತು. 1956 ನವೆಂಬರ್ 1ರಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಏನ ಆಚರಣೆ ಮಾಡ್ತೀವಿ ಅಂತಂದ್ರೆ, ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕ
ಕರ್ನಾಟಕ ರಾಜ್ಯದಲ್ಲಿ ಏನಂತ ಆಚರಣೆ ಮಾಡ್ತೀವಿ? ರಾಜ್ಯೋತ್ಸವ, ಕನ್ನಡದ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ. ಕರೆಕ್ಟಾ? ಕನ್ನಡದ ರಾಜ್ಯೋತ್ಸವ ಅಂತ ಹೇಳಿ 1956 ಆಚರಣೆ ಮಾಡ್ತೀವಿ. ಹಾಗಾದ್ರೆ 1956 ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಎಷ್ಟು ಜಿಲ್ಲೆಗಳಿದ್ದು? ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದ್ದು ಆ ಸಮಯದಲ್ಲಿ? ಸೂಪರ್. ಟೋಟಲ್ ಆ ಸಮಯದಲ್ಲಿ 19 ಜಿಲ್ಲೆಗಳಿದ್ದು ನೋಡಿ. 19 ಜಿಲ್ಲೆಗಳಂದ್ರೆ ಹರಿದು ಹಂಚಿ ಹೋದ ಕರ್ನಾಟಕ ರಾಜ್ಯ ಒಂದಾಯಿತು. ಹರಿದು ಹಂಚಿ ಹೋದ ಕರ್ನಾಟಕ ರಾಜ್ಯ ಒಂದಾದಾಗ 19 ಜಿಲ್ಲೆಗಳನ್ನು ಕಾಣ್ತೀವಿ. ಇನ್ನ 1986 1986 ಮತ್ತ ಹೊಸ ಜಿಲ್ಲೆಗಳ ರಚನೆಯಾದವು. 1986 ಹೊಸ ಜಿಲ್ಲೆಗಳು. ಹೊಸ ಜಿಲ್ಲೆಗಳು ಯಾವುವು? ಒಂದು ಜಿಲ್ಲೆ ಸೃಷ್ಟಿಯಾಯಿತು. ಅದು 20ನೇ ಜಿಲ್ಲೆ ಅಂತ ಹೇಳಿ ಗುರುತಿಸ್ತೀವಿ ನಾವು. ಯಾವುದು? ಬೆಂಗಳೂರು ನಗರದಿಂದ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ನಗರದಿಂದ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ನಗರದಿಂದ ಬೆಂಗಳೂರು ಗ್ರಾಮಾಂತರ. ಕರೆಕ್ಟಾ? ಮುಂದೆ 1997 1997 ಎಷ್ಟು ಜಿಲ್ಲೆಗಳ ರಚನೆ ಅದು? ಮತ್ತೆ ಸೂಪರ್. 1997 ಹೊಸದಾಗಿ ಮತ್ತು 7 ಜಿಲ್ಲೆಗಳ ರಚನೆಯಾದವು. ಅಲ್ಲಿ 27 ಜಿಲ್ಲೆಗಳಾಗ್ತವೆ. 1997 7 ಜಿಲ್ಲೆಗಳು. ಆ 7 ಜಿಲ್ಲೆಗಳ ರಚನೆ ಆಗಬೇಕಾದ್ರೆ ಅಂದಿನ ಮುಖ್ಯಮಂತ್ರಿಗಳು ಯಾರಿದ್ರು? 1997 7 ಜಿಲ್ಲೆಗಳ ರಚನೆ ಆಗಬೇಕಾದ್ರೆ ಅಂದಿನ ಮುಖ್ಯಮಂತ್ರಿ ಯಾರಿದ್ರು ಅಂದ್ರೆ ರಾಮಕೃಷ್ಣ ಹೆಗಡೆ ಅವರು ಇದ್ದರು ನೋಡಿ. ರಾಮಕೃಷ್ಣ ಹೆಗಡೆ ಅವರು, ಸಾರಿ JH ಪಟೇಲ್, ಸಾರಿ JH ಪಟೇಲ್ ಅವರಿದ್ರು. JH ಪಟೇಲ್ ಅವರ ಕಾಲದಲ್ಲಿ ಒಟ್ಟು 7 ಜಿಲ್ಲೆಗಳ ರಚನೆ ಆಗ್ತವೆ. ಉದಾಹರಣೆ ಬಾಗಲಕೋಟ್ ಯಾವ ಜಿಲ್ಲೆಯಿಂದ ಬಾಗಲಕೋಟೆ ಇಬ್ಬಾಗ ಆಯ್ತು? ಬಾಗಲಕೋಟೆ ಯಾವ ಜಿಲ್ಲೆಯಿಂದ? ಸೂಪರ್, ವಿಜಯಪುರದಿಂದ ನೋಡಿ. ವಿಜಯಪುರದಿಂದ ಬಾಗಲಕೋಟ್. ಕರೆಕ್ಟಾ? ನೆಕ್ಸ್ಟ್ ಕೊಪ್ಪಳ ಯಾವ ಜಿಲ್ಲೆಯಿಂದ ಕೊಪ್ಪಳ ರಚನೆ ಆಯಿತು? ಕೊಪ್ಪಳ ರಾಯಚೂರದಿಂದ ನೋಡಿ. ರಾಯಚೂರದಿಂದ ಕೊಪ್ಪಳ ರಚನೆ ಆಯಿತು. ನೆಕ್ಸ್ಟ್ ಗದಗ ಮತ್ತು ಹಾವೇರಿ. ಗದಗ ಹಾವೇರಿ ಯಾವ ಜಿಲ್ಲೆಯಿಂದ? ಧಾರವಾಡದಿಂದ ನೋಡಿ. ಧಾರವಾಡ ಒಂದು ಬೃಹತ್ ಜಿಲ್ಲೆ ಆಗಿತ್ತು, ಹುಬ್ಬಳ್ಳಿ ಧಾರವಾಡ. ಆ ಧಾರವಾಡದಿಂದ ಗದಗ ಮತ್ತು ಹಾವೇರಿ ಜಿಲ್ಲೆಗಳನ್ನ ಇಬ್ಬಾಗ ಮಾಡಲಾಯಿತು. ಉಡುಪಿ ಯಾವ ಜಿಲ್ಲೆಯಿಂದ? ದಕ್ಷಿಣ ಕನ್ನಡ ನೋಡಿ. ದಕ್ಷಿಣ ಕನ್ನಡದಿಂದ ಉಡುಪಿ ರಚನೆ ಆಯಿತು. ನೆಕ್ಸ್ಟ್ ದಾವಣಗೆರೆ ಯಾವ ಜಿಲ್ಲೆಯಿಂದ? ದಾವಣಗೆರೆ ಚಿತ್ರದುರ್ಗದಿಂದ ನೋಡಿ. ಚಿತ್ರದುರ್ಗ, ಬಳ್ಳಾರಿ, ಶಿವಮೊಗ್ಗ, ಬಳ್ಳಾರಿ, ಚಿತ್ರದುರ್ಗ, ಬಳ್ಳಾರಿ, ಶಿವಮೊಗ್ಗ ಇವುಗಳ ಒಂದಿಷ್ಟು ಭಾಗಗಳು ಏನಾಯ್ತು ಅಂದ್ರೆ ದಾವಣಗೆರೆ ಜಿಲ್ಲೆಯಾಗಿ ಸಪರೇಟ್ ಆಗಿ ರಚನೆ ಆಯಿತು ನೋಡಿ. ಬಾಗಲಕೋಟ, ವಿಜಯಪುರದಿಂದ ಬಾಗಲಕೋಟ, ಕೊಪ್ಪಳ ರಾಯಚೂರದಿಂದ ಕೊಪ್ಪಳ, ಧಾರವಾಡದಿಂದ ಗದಗ ಮತ್ತು ಹಾವೇರಿ, ದಕ್ಷಿಣ ಕನ್ನಡದಿಂದ ಉಡುಪಿ, ಚಿತ್ರದುರ್ಗ, ಶಿವಮೊಗ್ಗ, ಬಳ್ಳಾರಿಯಿಂದ ದಾವಣಗೆರೆ. ಇನ್ನೊಂದು ಜಿಲ್ಲೆ ರಚನೆ ಆಗ್ತದೆ, ಚಾಮರಾಜನಗರ. ಹೇಳಿ, ಚಾಮರಾಜನಗರ ಯಾವ ಜಿಲ್ಲೆಯಿಂದ? ದೇವರಾಜ್, ಸೂಪರ್. ಮೈಸೂರಿನಿಂದ ನೋಡಿ. ಇವೆಲ್ಲ 1997 1997 ವಿಜಯಪುರದಿಂದ ಬಾಗಲಕೋಟ್, ರಾಯಚೂರದಿಂದ ಕೊಪ್ಪಳ, ಧಾರವಾಡದಿಂದ ಗದಗ ಮತ್ತು ಹಾವೇರಿ, ದಕ್ಷಿಣ ಕನ್ನಡದಿಂದ ಉಡುಪಿ, ಚಿತ್ರದುರ್ಗ, ಬಳ್ಳಾರಿ, ಶಿವಮೊಗ್ಗದಿಂದ ದಾವಣಗೆರೆ, ಮೈಸೂರಿನಿಂದ ಚಾಮರಾಜನಗರಗಳು ಸೃಷ್ಟಿಯಾದವು. ಕರೆಕ್ಟಾ? ಮುಂದೆ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರ ಕಾಲದಲ್ಲಿ 2007 ಅಂದಿನ ಮುಖ್ಯಮಂತ್ರಿಗಳು ಯಾರಿದ್ರು ಅಂದ್ರೆ HD ಕುಮಾರಸ್ವಾಮಿ.
ಕುಮಾರಣ್ಣ ಅವರ ಕಾಲದಲ್ಲಿ ಮತ್ತೆ 2 ಜಿಲ್ಲೆಗಳು ರಚನೆಯಾದವು. 2 ಜಿಲ್ಲೆಗಳು ಯಾವುವು? ಒಂದು ರಾಮನಗರ, ಇನ್ನೊಂದು ಚಿಕ್ಕಬಳ್ಳಾಪುರ. ಒಂದು ರಾಮನಗರ, ಇನ್ನೊಂದು ಚಿಕ್ಕಬಳ್ಳಾಪುರ. ರಾಮನಗರ ಯಾವ ಜಿಲ್ಲೆಯಿಂದ ಇಬ್ಬಾಗ ಆಯ್ತು? ಯಾರು ಹೇಳ್ತಾರೆ? ರಾಮನಗರ ದೇವಪುತ್ರ ಕರೆಕ್ಟ್. ರಾಮನಗರ ಬೆಂಗಳೂರು ಗ್ರಾಮಾಂತರದಿಂದ ನೋಡಿ, ಬೆಂಗಳೂರು ಗ್ರಾಮಾಂತರದಿಂದ. ಚಿಕ್ಕಬಳ್ಳಾಪುರ ಯಾವ ಜಿಲ್ಲೆಯಿಂದ ಇಬ್ಬಾಗ ಆಯ್ತು? ನವೀನ್ ಕರೆಕ್ಟ್. ಕೋಲಾರದಿಂದ. ಚಿಕ್ಕಬಳ್ಳಾಪುರ ಕೋಲಾರದಿಂದ ರಚನೆ ಆಯಿತು. ಮುಂದೆ 2010ರಲ್ಲಿ ಮತ್ತೊಂದು ಜಿಲ್ಲೆ ಸೃಷ್ಟಿಯಾಯಿತು. ಯಾವ ಜಿಲ್ಲೆ? ಯಾದಗಿರಿ. ನೋಡಿ, ಇಲ್ಲಿ 29 ಜಿಲ್ಲೆಗಳಾದ ಟೋಟಲ್. ಇದು 30ನೇ ಜಿಲ್ಲೆಯಾಗಿ ರಚನೆ ಆಯಿತು. ಆ 30ನೇ ಜಿಲ್ಲೆ ಯಾವುದಂದ್ರೆ ಯಾದಗಿರಿ. ಯಾವ ಜಿಲ್ಲೆಯಿಂದ ಇಬ್ಬಾಗವಾಗಿದೆ? ಕಲಬುರಗಿಯಿಂದ ಯಾದಗಿರಿ ಜಿಲ್ಲೆ ಸೃಷ್ಟಿಯಾಯಿತು. ಹಾಗಾದ್ರೆ ಹೊಸ 31ನೇ ಜಿಲ್ಲೆ ಯಾವ ವರ್ಷ? 2021ರಲ್ಲಿ ಬಳ್ಳಾರಿಯಿಂದ ವಿಜಯನಗರ. ಹಾಗಾದ್ರೆ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂದ್ರೆ 31 ಜಿಲ್ಲೆಗಳು ಪ್ರೆಸೆಂಟ್ ಕರ್ನಾಟಕ ರಾಜ್ಯದಲ್ಲಿ. 31 ಜಿಲ್ಲೆಗಳದಾವ ನಮ್ಮ ರಾಜ್ಯದಲ್ಲಿ. ಸುಮಾರು 240 ತಾಲೂಕುಗಳನ್ನು ನೋಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ. ಹಾಗಾದ್ರೆ ವಿಜಯನಗರದಿಂದ ಏನು? ಬಳ್ಳಾರಿಯಿಂದ ವಿಜಯನಗರ. ಇನ್ನ ಕಲಬುರಗಿಯಿಂದ ಯಾದಗಿರಿ, ಬೆಂಗಳೂರು ಗ್ರಾಮಾಂತರದಿಂದ ರಾಮನಗರ, ಕೋಲಾರದಿಂದ ಚಿಕ್ಕಬಳ್ಳಾಪುರ, ಹೊಸ ಜಿಲ್ಲೆಗಳೆಲ್ಲ ಇವು. ಚಿತ್ರದುರ್ಗ, ಶಿವಮೊಗ್ಗ, ಬಳ್ಳಾರಿಯಿಂದ ದಾವಣಗೆರೆ, ದಕ್ಷಿಣ ಕನ್ನಡದಿಂದ ಉಡುಪಿ, ಧಾರವಾಡದಿಂದ ಗದಗ ಮತ್ತು ಹಾವೇರಿ, ರಾಯಚೂರದಿಂದ ಕೊಪ್ಪಳ, ವಿಜಯಪುರದಿಂದ ಬಾಗಲಕೋಟ್, ಬೆಂಗಳೂರಿನಿಂದ ಬೆಂಗಳೂರು ಗ್ರಾಮಾಂತರ, ಮೈಸೂರಿನಿಂದ ಚಾಮರಾಜನಗರ. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳದಾವ ಅಂದ್ರೆ 31 ಜಿಲ್ಲೆಗಳು. ಹಾಗಾದ್ರೆ ಮೈಸೂರು ನೋಡಿ, ಮೈಸೂರು ಏಕೀಕರಣಗೊಂಡಾಗ ಕರ್ನಾಟಕ ರಾಜ್ಯದ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳ. ಮೈಸೂರು ಸ್ವತಂತ್ರ ಏಕೀಕರಣಗೊಂಡಾಗ ಎಕ್ಸಲೆಂಟ್ 19 ಜಿಲ್ಲೆಗಳು. ಕ್ವಶನ್ ಏನ್ ಕೇಳ ನೋಡಿ, ಸ್ವಾತಂತ್ರ್ಯದ ಮೊದಲು ಹಳೆಯ ಮೈಸೂರಿನ ರಾಜ್ಯದ ಜಿಲ್ಲೆಗಳ ಸಂಖ್ಯೆ ಎಷ್ಟಂದ್ರ 9 ಜಿಲ್ಲೆಗಳು. ಹಳೆಯ ಮೈಸೂರು ಅಂತ ಕರಿತೀವಿ, ಹಳೆಯ ಮೈಸೂರು. ಕರ್ನಾಟಕ ರಾಜ್ಯ ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ? 11.31 ದಕ್ಷಿಣಾಕ್ಷಾಂಶದಿಂದ 18.45 ದಕ್ಷಿಣಾಕ್ಷಾಂಶ, 11.31 ಉತ್ತರಾಕ್ಷಾಂಶದಿಂದ 18.45 ಉತ್ತರಾಕ್ಷಾಂಶ, 11.45 ಉತ್ತರಾಕ್ಷಾಂಶದಿಂದ 18.45 ಉತ್ತರಾಕ್ಷಾಂಶ. ಮೇಲಿನ ಯಾವುದೂ ಅಲ್ಲ ನೋಡಿ. 11.31 ಉತ್ತರಾಕ್ಷಾಂಶದಿಂದ 18.45 ಉತ್ತರಾಕ್ಷಾಂಶಗಳ ಮಧ್ಯದಲ್ಲಿ ಕರ್ನಾಟಕ ರಾಜ್ಯ ಹಂಚಿಕೆಯಾಗಿದೆ. ಹವಾಮಾನ ಎಂಬ ಶಬ್ದ ಕೇವಲ ಒಂದು ದಿನಕ್ಕೆ ಸಂಬಂಧಪಟ್ಟರೆ, ವಾಯುಗುಣ ಅನ್ನುವಂಥ ಶಬ್ದ ಸರಾಸರಿ 35ರಿಂದ 50 ವರ್ಷಕ್ಕೆ ಅಥವಾ 30ರಿಂದ 35 ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರಾಸರಿ ಹವಾಮಾನದ ಮೊತ್ತ. 30ರಿಂದ 35 ವರ್ಷ ಕೇವಲ 1 ವರ್ಷಕ್ಕೆ ಸಂಬಂಧಪಟ್ಟಿದ್ದ ಹವಾಮಾನ ಆದರೆ, 30ರಿಂದ 35 ವರ್ಷಕ್ಕೆ ಸಂಬಂಧಪಟ್ಟಿದ್ದು ವಾಯುಗುಣ. ಒಂದು ದಿನದಲ್ಲಿ ಆಗುವಂತ ಬದಲಾವಣೆಯನ್ನ ಹವಾಮಾನ ಅಂತ ಕರೆದರೆ, ಒಂದು ನಿರ್ದಿಷ್ಟವಾದ ಭೂಪ್ರದೇಶದಲ್ಲಿ 30-35 ವರ್ಷದಲ್ಲಿ ಹವಾಮಾನದಲ್ಲಿ ಆಗುವಂತ ಬದಲಾವಣೆಯನ್ನ ವಾಯುಗುಣ ಅಂತ ಕರಿತೀವಿ. ನಿರ್ದಿಷ್ಟ ಭೂಪ್ರದೇಶದಲ್ಲಿ 30-35 ವರ್ಷದಲ್ಲಿ ಆಗುವಂತ ಬದಲಾವಣೆಯನ್ನ ವಾಯುಗುಣ. ಹವಾಮಾನ ಎಂಬ ಶಬ್ದವನ್ನು ಮೊದಲು ಬಾರಿಗೆ ಬಳಕೆ ಮಾಡಿದವರು ಯಾರು? ಹವಾಮಾನ ಎಂಬ ಶಬ್ದವನ್ನು ಮೊದಲು ಬಾರಿಗೆ ಬಳಕೆ ಮಾಡಿದವರು ಎಕ್ಸಲೆಂಟ್, ಅರಿಸ್ಟಾಟಲ್ ನೋಡಿ. ಅರಿಸ್ಟಾಟಲ್
ಹವಾಮಾನ ಎಂಬ ಶಬ್ದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದವರು ಅರಿಸ್ಟಾಟಲ್. ವಾಯುಗುಣ ಎಂಬ ಶಬ್ದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದವರು ಅಲೆಕ್ಸಾಂಡರ್ ವಾನ್ ಹಮ್ಬೋಲ್ಟ್. ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ವಾಯುಗುಣ ಎಂಬ ಶಬ್ದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದವರು ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ಕೇವಲ ಒಂದು ದಿನದಲ್ಲಿ ಆಗುವ ಬದಲಾವಣೆಯನ್ನ ಹವಾಮಾನ, ಇದನ್ನು ಬಳಕೆ ಮಾಡಿದವರು ಅರಿಸ್ಟಾಟಲ್. ಒಪ್ಪುತ್ತೀರಿ? ಕರ್ನಾಟಕ ಎಂತಹ ಹವಾಮಾನವನ್ನು ಹೊಂದಿದೆ? ಕರ್ನಾಟಕ ಎಂಥ ವಾಯುಗುಣವನ್ನು ಹೊಂದಿದೆ ಅಂದ್ರೆ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಹಾಗಾದ್ರೆ ಕರ್ನಾಟಕ ರಾಜ್ಯ ಯಾವ ವಲಯದಲ್ಲಿ ಬರ್ತದೆ? ಮೆಡಿಟೇರಿಯನ್ ಪ್ರದೇಶ, ಉಷ್ಣವಲಯ, ಸಮಶೀತೋಷ್ಣ ವಲಯ, ಶೀತ ವಲಯ. ಕರ್ನಾಟಕ ಯಾವ ವಲಯದಲ್ಲಿ ಬರುತ್ತದೆ? ಕರ್ನಾಟಕ ರಾಜ್ಯ ಯಾವ ವಲಯದಲ್ಲಿ ಬರುತ್ತದೆ ಅಂತಂದ್ರೆ ಉಷ್ಣವಲಯದಲ್ಲಿ ಬರ್ತದೆ ನೋಡಿ. ನಮ್ಮ ರಾಜ್ಯ ಇರುವುದು ಉಷ್ಣವಲಯದಲ್ಲಿ. ಉಷ್ಣವಲಯದಲ್ಲೋ ಸಮಶೀತೋಷ್ಣ ವಲಯದಲ್ಲಿಯೋ? ಬರ್ತದೆ, ಸಮಶೀತೋಷ್ಣ ವಲಯ ಅಲ್ಲ. ಕನ್ನಡ ನಾಡು ಕರ್ನಾಟಕ ರಾಜ್ಯ ಯಾವ ವಲಯದಲ್ಲಿದೆ ಅಂದ್ರೆ ಈ ಉದಾಹರಣೆ ನೋಡಿ, ಇಲ್ಲಿ ಅಖಂಡ ಭೂಮಿಯನ್ನು ಪರಿಗಣಿಸಿದಾಗ ಉತ್ತರದ 23 ದಕ್ಷಿಣದ 23. ಇದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಉಷ್ಣವಲಯ ಅಂತ ಗುರುತಿಸ್ತೀವಿ. ಇದನ್ನು ಉಷ್ಣವಲಯ. ಸಮಭಾಜಕ ವೃತ್ತದಿಂದ ಉತ್ತರದಲ್ಲಿ 23 ಮತ್ತು ದಕ್ಷಿಣದ 23 ಇದೆಯಲ್ಲ, ಇದನ್ನ ಏನಂತ ಗುರುತಿಸ್ತೀವಿ ಅಂದ್ರೆ ಉಷ್ಣವಲಯ ಅಂತ ಗುರುತಿಸ್ತೀವಿ. ಉಷ್ಣವಲಯ. ಕರ್ನಾಟಕ ರಾಜ್ಯ ಎಲ್ಲಿದೆ ನೋಡಿ? ನಮ್ಮ ರಾಜ್ಯ ಇಲ್ಲಿದೆ. ಕರ್ನಾಟಕ ರಾಜ್ಯ ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಇದೆ ಅಂತಂದ್ರ 8.4 ಉತ್ತರ ಅಕ್ಷಾಂಶದಿಂದ 11.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶ. ಅಂದ್ರೆ 11.31 ಉತ್ತರ ಅಕ್ಷಾಂಶ, 18.45 ಅಂದ್ರೆ 23 ಕ್ರಾಸ್ ಆಗಲೇ ಇಲ್ಲ ನಮ್ಮ ರಾಜ್ಯ. 23 ದಾಟಿತ್ತು ಅಂದ್ರೆ ನೀವು ಹೇಳಿದಂಗ ಕರ್ನಾಟಕ ರಾಜ್ಯ ಸಮಶೀತೋಷ್ಣ ವಲಯದಲ್ಲಿ ಬರ್ತದೆ ಅಂತ ಹೇಳಿ ನಾನೇ ಒಪ್ಪುತ್ತಿದ್ದೆ. ಸ್ವತಃ ನಾ ಒಪ್ಕೊಂಡ್ಬಿಡ್ತಿದ್ದೆ ನಿಮ್ಮ ಮಾತನ್ನ. ಯಾಕಂದ್ರೆ ಇಲ್ಲಿ ಅಂಕಿ ಸಂಖ್ಯೆ ಹೇಳ್ತದೆ 11.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶಗಳ ಮಧ್ಯೆ ಕರ್ನಾಟಕ ರಾಜ್ಯ ಹಂಚಿಕೆಯಾಗಿದೆ. ಅಂದ್ರೆ ಕರ್ನಾಟಕ ಉಷ್ಣವಲಯವನ್ನು ದಾಟಿ ಹೋಗಲೇ ಇಲ್ಲ. ಅದು ಬಾರ್ಡರ್ ದಾಟಬೇಕಲ್ಲ. ಅಲ್ಲಿ ಬಾರ್ಡರ್ ದಾಟಿದ್ರೆ ನಾವು 6 of 4 ಅಂತ ಕೊಳ್ಳಕ್ ಬರ್ತದೆ. ಇಲ್ಲಿ 23 ಕ್ರಾಸ್ ಆಯ್ತು ಅಂತಂದ್ರ ಸಮಶೀತೋಷ್ಣ ವಲಯ ಅಂತ ಕರಿತೀವಿ. ಸಮಶೀತೋಷ್ಣ ವಲಯ 23 ಕ್ರಾಸ್ ಆಗ್ಬೇಕಲ್ಲ, 23 ಕ್ರಾಸ್ ಆಗ್ಲೇ ಇಲ್ಲ. ಓಕೆ. ಕರ್ನಾಟಕ ರಾಜ್ಯ ಉಷ್ಣವಲಯದ ವಾಯುಗುಣವನ್ನು ಹೊಂದಿದೆ. ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಹೊಂದಿದೆ. ಹಾಗಾದ್ರೆ ಕರ್ನಾಟಕದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುವು? ಎ, ಬಿ, ಸಿ, ಡಿ ಅಕ್ಷಾಂಶಗಳು ಪ್ರಭಾವ ಬೀರುತ್ತವೆ. ಎತ್ತರವಾದ ಬೆಟ್ಟಗಳು ಪ್ರಭಾವ ಬೀರುತ್ತವೆ. ಸಮುದ್ರದ ಸಮೀಪ ಪ್ರಭಾವ ಬೀರುತ್ತದೆ. ಮೇಲಿನ ಎಲ್ಲವೂ.
ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ರೈಟ್ ಆನ್ಸರ್ ನೋಡಿ. ಮೇಲಿನ ಎಲ್ಲವೂ ಅಕ್ಷಾಂಶ ಆಗಿರಬಹುದು, ಸಮುದ್ರ ಮಟ್ಟದಿಂದ ಇರುವಂತೆ ಎತ್ತರವಾದ ಪರ್ವತ ಬೆಟ್ಟ ಗುಡ್ಡಗಳಾಗಿರಬಹುದು, ಸಮುದ್ರದ ಸಾಮೀಪ್ಯ ಆಗಿರಬಹುದು, ಈ ಎಲ್ಲ ಅಂಶಗಳು ಕರ್ನಾಟಕದ ಮೇಲೆ ಪ್ರಭಾವ ಬೀರುತ್ತವೆ. ಇಷ್ಟೆಲ್ಲ ನಾವು ಉಷ್ಣವಲಯದಲ್ಲಿ ಅದೀವಿ ಅಂದ್ರೂ ಕೂಡ ನಾವು ಸಂತೋಷದಿಂದ ಬದುಕ್ತಾ ಇದ್ದೇವೆ. ಯಾಕೆ ನಾವು ಸಂತೋಷದಿಂದ ಬದುಕ್ತಾ ಇದ್ದೇವೆ ಅಂದ್ರ ಪಶ್ಚಿಮ ಘಟ್ಟಗಳು ನಮ್ಮ ಮೇಲೆ ಎಫೆಕ್ಟ್ ಆಗ್ತವೆ, ಅರಬ್ಬಿ ಸಮುದ್ರ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ಅರಬ್ಬಿ ಸಮುದ್ರ ನಮ್ಗೆ ಸಮೀಪ ಇರುವುದರಿಂದ ಬೇಸಿಗೆಯಲ್ಲಿ ತಂಪಾದ ವಾತಾವರಣವನ್ನು ಸೃಷ್ಟಿ ಮಾಡುತ್ತದೆ. ಪಶ್ಚಿಮ ಘಟ್ಟಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ಕರೆಕ್ಟಾ? ಯಾರ ನೀವು ಹತ್ತಿರೋದು ನಾ ಏನ್ ಪ್ರಭಾವ ಬೀರ್ತೀನಿ? ಪ್ರಭಾವ ಬೀರುತ್ತೆ. ಅಕ್ಷಾಂಶ ಆಗಿರಬಹುದು, ಪಶ್ಚಿಮ ಘಟ್ಟಗಳಾಗಿರಬಹುದು, ಆಮೇಲೆ ಅರಬ್ಬಿ ಸಮುದ್ರ ಆಗಿರಬಹುದು, ಇವೆಲ್ಲವೂ ಕೂಡ ನಮ್ಮ ಮೇಲೆ ಎಫೆಕ್ಟ್ ಆಗುವುದರಿಂದ ಸಹಜವಾಗಿನೇ ತಂಪಾದ ವಾತಾವರಣ ನಮ್ಮ ಮೇಲೆ ಪ್ರಭಾವ ಬೀರುವುದರಿಂದ ಆಕ್ಚುಲಿ ಉಷ್ಣವಲಯದಲ್ಲಿರುವಂತ ಜನರ ಮುಖದ ಬಣ್ಣ ಹೆಂಗಿರುತ್ತೆ? ಬಹಳ ಕಪ್ಪಿರುತ್ತದೆ, ನೋಡಲು ಕಪ್ಪಾಗಿರುವಂತ ಬಣ್ಣ. ಆದ್ರೆ ನಾವು ಕಪ್ಪಿಲ್ಲ, ಸಾದಗಪ್ಪದೀವಿ, ಗೋಧಿ ಬಣ್ಣದ ಆಕಾರದಲ್ಲಿ ನಾವೆಲ್ಲ ಅದೀವಿ. ಹೌದಾ? ಪಶ್ಚಿಮ ಘಟ್ಟಗಳು, ಸಮುದ್ರದ ಸಾಮೀಪ್ಯ ಇವೆಲ್ಲವೂ ಕರ್ನಾಟಕ ರಾಜ್ಯದ ಮೇಲೆ ಸಹಜವಾಗಿ ಪ್ರಭಾವ ಬೀರುವುದರಿಂದ ಕರ್ನಾಟಕ ರಾಜ್ಯದ ವಾಯುಗುಣವನ್ನ, ಹವಾಮಾನವನ್ನ ನಾವು ಎಷ್ಟು ಭಾಗಗಳನ್ನಾಗಿ ವಿಂಗಡಿಸಿದ್ದೇವೆ ಅಂತಂದ್ರೆ ಪ್ರಮುಖವಾಗಿ 4 ಭಾಗಗಳನ್ನಾಗಿ ವಿಂಗಡಿಸಿವಿ. ಕರ್ನಾಟಕದ ಹವಾಮಾನದ ಬಗ್ಗೆ ಹೇಳಾಗತ್ತಿನ ನೋಡ್ಸ್ ಮಾಡ್ಕೊಡ್ರಿ, ಸುಮ್ಮ ಶಾಣೆದಿರಿ. ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ. ಮಳೆಗಾಲವನ್ನು ಮತ್ತೆ 2 ಭಾಗ ಮಾಡ್ತೀವಿ. ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ. ಬೇಸಿಗೆ ಕಾಲದ ಕಾಲಾವಧಿ ಮಾರ್ಚ್ದಿಂದ ಮೇ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಜೂನದಿಂದ ಸೆಪ್ಟೆಂಬರ್. ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಅಕ್ಟೋಬರ್ದಿಂದ ನವೆಂಬರ್. ಚಳಿಗಾಲದ ಕಾಲಾವಧಿ ಡಿಸೆಂಬರ್ದಿಂದ ಫೆಬ್ರವರಿ. ಬೇಸಿಗೆ ಮಾರ್ಚ್ದಿಂದ ಮೇ, ನೈಋತ್ಯ ಜೂನ್ದಿಂದ ಸೆಪ್ಟೆಂಬರ್, ಈಶಾನ್ಯ ಅಕ್ಟೋಬರ್ದಿಂದ ನವೆಂಬರ್, ಚಳಿಗಾಲ ಡಿಸೆಂಬರ್ದಿಂದ ಫೆಬ್ರವರಿ. ಸೇಮ್. ಮಾರ್ಚ್ದಿಂದ ಮೇ, ಜೂನದಿಂದ ಸೆಪ್ಟೆಂಬರ್, ಅಕ್ಟೋಬರ್ದಿಂದ ನವೆಂಬರ್, ಡಿಸೆಂಬರ್ದಿಂದ ಫೆಬ್ರವರಿ. ಮಾಮ ಜ್ಯೂಸ್ ಕುಡ್ಲಕ್ಕ ಅನ್ನಕ್ಕನ ಕರ್ಕೊಂಡು ಡಿಪುಕ್ ಹೋಗ್ಯಾನ. ಮಾಮೆ ಮಾರ್ಚ್ದಿಂದ ಮೇ, ಜ್ಯೂಸ್ ಜೂನದಿಂದ ಸೆಪ್ಟೆಂಬರ್, ಅನ್ನ ಅಕ್ಟೋಬರ್ದಿಂದ ನವೆಂಬರ್, ಡಿಸೆಂಬರ್ದಿಂದ ಫೆಬ್ರವರಿ. ಕರೆಕ್ಟಾ? ಬೇಸಿಗೆ ಕಾಲ ಮಾರ್ಚ್ದಿಂದ ಮೇ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಜೂನ್ನಿಂದ ಸೆಪ್ಟೆಂಬರ್, ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಅಕ್ಟೋಬರ್ದಿಂದ ನವೆಂಬರ್, ಚಳಿಗಾಲ ಡಿಸೆಂಬರ್ದಿಂದ ಫೆಬ್ರವರಿ. ಓಕೆ. ಹಾಗಾದ್ರೆ ಬೇಸಿಗೆ ಕಾಲ ಕರ್ನಾಟಕ ರಾಜ್ಯದಲ್ಲಿ ಯಾವ ತರದ ಪ್ರಭಾವ ಬೀರುತ್ತದೆ ನೋಡಿ. ಭಾರತ ದೇಶವನ್ನು ಹೊರತುಪಡಿಸಿ ಕರ್ನಾಟಕ ರಾಜ್ಯ ಇಲ್ಲ. ಕರ್ನಾಟಕ ರಾಜ್ಯದ ಒಂದು ಭಾಗ, ಭಾರತದ ಒಂದು ಭಾಗ ಕರ್ನಾಟಕ ರಾಜ್ಯ. ಆ ಉದ್ದೇಶಕ್ಕಾಗಿ ಮಾರ್ಚ್ 21ರಂದು ಸೂರ್ಯನ ಕಿರಣಗಳು ಎಲ್ಲಿ ಡೈರೆಕ್ಟ್ ಬೀಳ್ತಾವಂದ್ರೆ ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುತ್ತವೆ. ಮಾರ್ಚ್ 21ರಂದು ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುತ್ತವೆ. ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುವುದರಿಂದ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋದಂತೆ, ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕ ಹೋದಂತೆ ಬೇಸಿಗೆ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗ್ತದೆ. ಸೂರ್ಯನ ಕಿರಣಗಳು ಮಾರ್ಚ್ 21ರಂದು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳುವುದರಿಂದ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋದಂತೆ. ಕರೆಕ್ಟಾ? ಕರ್ನಾಟಕ ರಾಜ್ಯದ ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕ ಹೋದಂತೆ ಯಾವುದರ ಪ್ರಮಾಣ ಜಾಸ್ತಿ ಆಗ್ತದೆ? ಉಷ್ಣಾಂಶ ಪ್ರಮಾಣ ಜಾಸ್ತಿ ಆಗ್ತದೆ. ಈ ಸಮಯದಲ್ಲಿ
ರಾಜಸ್ಥಾನ ಬಿಕನೇರಿ ಎಂಬ ಸ್ಥಳ, ಬಿಕನೇರಿ ಅನ್ನುವಂಥ ಸ್ಥಳ ಇದೆಯಲ್ಲ, ಹೈಯೆಸ್ಟ್ ಭೂಮಿಯ ಮೇಲೆ ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗಿದ್ದು ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿಯಾ. ನೋಡಿ, ಅಲ್ ಅಜೇಜಿಯಾ, ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿಯಾ. ಭೂಮಿಯ ಮೇಲೆ ಅತ್ಯಂತ ಹೆಚ್ಚು ಉಷ್ಣಾಂಶ ದಾಖಲಾಗಿದ್ದು ಆಫ್ರಿಕಾ ಖಂಡದ ಲಿಬಿಯಾ ದೇಶದ ಅಲ್ ಅಜೇಜಿಯಾ. ಹಾಗಾದ್ರೆ ಬೇಸಿಗೆ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ಎಂಥ ಮಾರುತಗಳು ಬೀಸ್ತವೆ? ಬೇಸಿಗೆ ದಿನಮಾನಗಳಲ್ಲಿ ಸ್ಥಳೀಯ ಮಾರುತಗಳು ಬೀಸ್ತವೆ, ಮಾನ್ಸೂನ್ ಮಾರುತಗಳು ಬೀಸ್ತವೆ, ನಿರಂತರ ಮಾರುತಗಳು ಬೀಸ್ತವೆ, ಚಂಡಮಾರುತಗಳು ಬೀಸ್ತವೆ. ಸಾಮಾನ್ಯವಾಗಿ ಎಂಥ ಮಾರುತಗಳು ಬೀಸ್ತವೆ ನೋಡಿ? ಬೇಸಿಗೆ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ಎಂಥ ಮಾರುತಗಳು ಬೀಸುತ್ತವೆ? ಬೇಸಿಗೆ ದಿನಮಾನಗಳಲ್ಲಿ ಸ್ಥಳೀಯ ಮಾರುತಗಳು ಬೀಸ್ತಾವ ನೋಡಿ. ಬೇಸಿಗೆ ದಿನಮಾನಗಳಲ್ಲಿ ಸ್ಥಳೀಯ ಮಾರುತಗಳು. ಈ ಸ್ಥಳೀಯ ಮಾರುತಗಳನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಏನೋ ಸ್ಥಳೀಯ ಮಾರುತ ಅಂತ ಕರೀತಾರೆ, ಬಟ್ ರಾಜಸ್ಥಾನದಲ್ಲಿ ಲೂ ಅಂತಾರೆ, ಪಂಜಾಬದಲ್ಲಿ ನಾರ್ವೆಸ್ಟಾರ್ ಅಂತ ಕರೀತಾರೆ, ಉತ್ತರ ಪ್ರದೇಶದಲ್ಲಿ ಆಂಡಿಸ್ ಅಂತ ಕರೀತಾರೆ, ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಖಿ. ಕಾಲಬೈಸಾಖಿ ಎಂದರೆ ವಿನಾಶಕಾರಿಯ ಗಾಳಿ, ಆಂಡಿಸ್ ಎಂದರೆ ಕಣ್ಣು ಗುರುಡುತನ ಅಂತ ಅರ್ಥ. ಕಣಿವೆನೆ ಬರ್ತದೆ, ಕಣ್ಣು ಗುರುಡುತನ ಅಂತ ಕರೀತಾರೆ, ಕಣ್ಣು ಗುರುಡುತನ. ಹಾಗಾದ್ರೆ ಸ್ಥಳೀಯ ಮಾರುತಗಳು ಬೀಸುವಂತ ಮಳೆಗೆ ಏನಂತ ಕರೀತಾರೆ ಅಂತಂದ್ರೆ ಪರಿಸರಣ ಮಳೆ ಅಂತ ಕರೀತಾರೆ, ಪರಿಸರಣ ಮಳೆ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ಪರಿಸರಣ ಮಳೆಯನ್ನ ಎರಡು ಹೆಸರುಗಳಿಂದ ಕರೀತಾರೆ, ಎರಡು ಹೆಸರುಗಳು. ಒಂದು ಚೆರ್ರಿ ಬ್ಲಾಸಮ್ ಅಂತ ಕರೀತಾರೆ, ಚೆರ್ರಿ ಬ್ಲಾಸಮ್. ಇದು ಎಕ್ಸಾಮ್ ಕ್ವಶನ್ ಆಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ಪಾದನೆ ಮಾಡುವಂತ ವಿಶಿಷ್ಟವಾದಂತಹ ಹಣ್ಣು ಇದು, ಚೆರ್ರಿ ಬ್ಲಾಸಮ್. ಚೆರ್ರಿ ಬ್ಲಾಸಮ್ ಅಂತ ಒಂದು ಕರೆದ್ರೆ ಇನ್ನೊಂದು ಹೆಸರಿಂದ ಕರೀತಾರೆ. ಯಾವ ಹೆಸರು? ಎಸ್, ಎಕ್ಸಲೆಂಟ್, ಕಾಫಿಯ ಹೂಮಳೆ. ಕಾಫಿಯ ಹೂಮಳೆ, ಕಾಫಿಯ ಹೂಮಳೆ. ಒಂದು ಚೆರ್ರಿ ಬ್ಲಾಸಮ್ ಅಂತ ಕರೆದ್ರೆ ಇನ್ನೊಂದು ಕಾಫಿಯ ಹೂಮಳೆ ಅಂತ ಕರೀತಾರೆ, ಕಾಫಿಯ ಹೂಮಳೆ. ಹಾಗಾದ್ರೆ ಬೇಸಿಗೆ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳು ಹೈಯೆಸ್ಟ್ ಮಳೆ ಪಡಿತಾವಂದ್ರ ಶಿವಮೊಗ್ಗ ಜಿಲ್ಲೆ ಮಳೆ ಪಡಿತದೆ ಬೇಸಿಗೆ ದಿನಮಾನಗಳಲ್ಲಿ. ಶಿವಮೊಗ್ಗ, ಕೊಡಗು, ಉತ್ತರ ಕನ್ನಡ, ಸಿದ್ದಾಪುರ, ಸಿರ್ಸಿ, ಆಗುಂಬೆ, ಚಾಮರಾಜನಗರ, ಬಿಜಾಪುರ. ನೋಡಿ, ಶಿವಮೊಗ್ಗ, ಕೊಡಗು, ಉತ್ತರ ಕನ್ನಡ, ಚಾಮರಾಜನಗರ. ಹಾಗಾದ್ರೆ ಬೇಸಿಗೆ ದಿನಮಾನಗಳಲ್ಲಿ ಕರ್ನಾಟಕ ಎಷ್ಟು % ಮಳೆ ಪಡಿತದ? ಎಕ್ಸಲೆಂಟ್, ಕರ್ನಾಟಕ ರಾಜ್ಯ 7% ಮಳೆ ಪಡಿತದೆ ನೋಡಿ. ಕರ್ನಾಟಕ ರಾಜ್ಯ ಈ ಸಮಯದಲ್ಲಿ 7% ಮಳೆ ಪಡಿತದೆ, 7% ಮಳೆ ಪಡೆಯುತ್ತದೆ. ಬೇಸಿಗೆ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯ ಎಷ್ಟು % ಮಳೆ ಪಡಿತದೆ ಅಂದ್ರೆ 7%. ಬಟ್ ಇಂಡಿಯಾ 10% ಮಳೆ ಪಡಿತದೆ, ದೇಶ 10% ಮಳೆಯನ್ನು ಪಡೆಯುತ್ತದೆ. ಓಕೆ. ಇನ್ನ ಕರ್ನಾಟಕ ರಾಜ್ಯದ ಮಳೆಗಾಲವನ್ನು ತೆಗೆದುಕೊಂಡಾಗ, ಮಳೆಗಾಲ ಆಕ್ಚುಲಿ ನಾವು ಮಳೆಗಾಲವನ್ನ ಎರಡು ಭಾಗಗಳನ್ನಾಗಿ ಮಾಡ್ತೀವಿ. ಒಂದು ಮುಂಗಾರು ಮಳೆ ಅಂತ ಹೇಳಿ, ಇನ್ನೊಂದು ಹಿಂಗಾರು ಮಳೆ ಅಂತ ಹೇಳಿ. ಮುಂಗಾರು ಮಳೆ, ಇನ್ನೊಂದು ಹಿಂಗಾರು ಮಳೆ. ಮುಂಗಾರು ಮಳೆಯ ಕಾಲಾವಧಿ ಜೂನದಿಂದ ಸೆಪ್ಟೆಂಬರ್, ಹಿಂಗಾರು ಮಳೆಯ ಕಾಲಾವಧಿ ಅಕ್ಟೋಬರದಿಂದ ನವೆಂಬರ್. ಮುಂಗಾರು ಮಳೆ ಜೂನದಿಂದ ಸೆಪ್ಟೆಂಬರ್, ಹಿಂಗಾರು ಮಳೆ ಅಕ್ಟೋಬರಿಂದ ನವೆಂಬರ್. ಕರೆಕ್ಟಾ? ಮುಂಗಾರು ಮಳೆಯಲ್ಲಿ ಎಷ್ಟು ಪ್ರಕಾರಗಳು? ಮತ್ತೆ ಬಸವರಾಜ್ ಕರೆಕ್ಟ್ ಆನ್ಸರ್. ಮುಂಗಾರು ಮಳೆಯಲ್ಲಿ ಮತ್ತೆ 2 ಪ್ರಕಾರ.
ಮುಂಗಾರು ಮಳೆಯಲ್ಲಿ ಎರಡು ಪ್ರಕಾರ ಯಾವುದಂದ್ರ ಒಂದು ನೈಋತ್ಯ ಮಾನ್ಸೂನ್ ಮಾರುತ, ಒಂದು ಅರಬ್ಬಿ ಸಮುದ್ರದ ಶಾಖೆ, ಇನ್ನೊಂದು ಬಂಗಾಳ ಕೊಲ್ಲಿಯ ಶಾಖೆ. ಕ್ವಶನ್ ಏನ್ ಕೇಳೋಣ ಗೊತ್ತಾ? ಕರ್ನಾಟಕ ರಾಜ್ಯ ಮುಂಗಾರು ಮಳೆಯಲ್ಲಿ ಯಾವ ಶಾಖೆಯಿಂದ ಮಳೆ ಪಡೆಯುತ್ತದೆ ಅಂತ ಕೇಳೋಣ. ಕರ್ನಾಟಕ ರಾಜ್ಯ ಮುಂಗಾರು ಮಳೆಯಲ್ಲಿ ಯಾವ ಶಾಖೆಯಿಂದ ಮಳೆ ಪಡೆಯುತ್ತದೆ? ಎಕ್ಸಲೆಂಟ್. ಅರಬ್ಬಿ ಸಮುದ್ರ ಶಾಖೆಯಿಂದ ಮಳೆ ಪಡಿತದ ನೋಡಿ. ಮುಂಗಾರು ಮಳೆಯಲ್ಲಿ ಅರಬ್ಬಿ ಸಮುದ್ರ ಶಾಖೆಯಿಂದ ಯಾವ ಪ್ರದೇಶ ಫಸ್ಟ್ ಮಳೆ ಪಡಿತದ? ಅರಬ್ಬಿ ಸಮುದ್ರದಾಗ ಅದ ಅಂಡಮಾನ್ ನಿಕೋಬಾರ್, ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟದ. ಅಂಡಮಾನ್ ನಿಕೋಬಾರ್ ಕರ್ನಾಟಕ ಜವರು ಹೇಳಕತ್ತಿನಿಲ್ಲ ನಾನು. ಅರಬ್ಬಿ ಸಮುದ್ರ ಶಾಖೆಯಲ್ಲಿ ಕರ್ನಾಟಕ ರಾಜ್ಯದ ಯಾವ ಸ್ಥಳ ಮಳೆ ಪಡಿತದ ಅಂದ್ರ ಆಗುಂಬೆ ಮಳೆ ಪಡಿತದ ನೋಡಿ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆ, ಶಿವಮೊಗ್ಗ ಜಿಲ್ಲೆಯ ಆಗುಂಬೆ. ಕರೆಕ್ಟಾ? ಆಕ್ಚುಲಿ ಏನಾಗ್ತದಂದ್ರೆ ಇಲ್ಲಿ ಬೇಸಿಗೆ ಮುಗಿದ ತಕ್ಷಣ ಮಳೆಗಾಲ ಪ್ರಾರಂಭ ಆಗ್ತದೆ. ಬೇಸಿಗೆ ಎಂಡ್ ಆಗ್ತದಲ್ಲ, ಬೇಸಿಗೆ ಎಂಡ್ ಆದ ತಕ್ಷಣ ಮಳೆಗಾಲ ಪ್ರಾರಂಭ ಆಗ್ತದೆ. ಮಳೆಗಾಲ ಪ್ರಾರಂಭ ಆಗ್ತದೆ. ಮಳೆಗಾಲಕ್ಕೆ ಮಳೆ ತರುವಂತ ಮಾರುತಗಳು ಯಾವಂದ್ರೆ ಮಾನ್ಸೂನ್ ಮಾರುತಗಳು. ಮಾನ್ಸೂನ್ ಮಾರುತಗಳು ಮಾನ್ಸೂನ್ ಎಂಬ ಪದ ಇದು ಅರಬಿಕ್ ಭಾಷೆಯಿಂದ ಬಂದಿದೆ. ಅರಬಿಕ್ ಭಾಷೆಯಿಂದ ಬಂದಿದೆ. ಮಾನ್ಸೂನ್ ಎಂಬ ಪದ ಅರಬಿಕ್ ಭಾಷೆಯಿಂದ ಬಂದಿದ್ದು ಯಾವ ಪದದಿಂದ ಬಂದಿದೆ ಅಂತಂದ್ರೆ ಮೌಸಿಮ್ ಎಂಬ ಪದದಿಂದ ಬಂದಿದೆ. ಮೌಸಿಮ್. ಮೌಸಿಮ್ ಅಂದ್ರೆ ಏನು? ನಿಯತಕಾಲಿಕ ಆರ್ ಋತುಮಾನು. ನಿಯತಕಾಲಿಕ ಅಥವಾ ಋತುಮಾನ. ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವಂತ ಮಾರುತಗಳೇ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಮಾನ್ಸೂನ್ ಮಾರುತಗಳಂದ್ರೆ ಏನು? ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವಂತ ಮಾರುತಗಳೇ ಮಾನ್ಸೂನ್ ಮಾರುತಗಳು. ಬೇರೆ ದಿಕ್ಕಿನಲ್ಲಿ ಬೀಸಂಗಿಲ್ಲ, ಅವು ಕರೆಕ್ಟ್ ಆಗಿ ಒಂದೇ ದಿಕ್ಕಿನಲ್ಲಿ ಬೀಸ್ತವೆ. ಉದಾಹರಣೆ ಮುಂಗಾರು ಮಳೆ ಅಂದ್ರೆ ಜಲಭಾಗದಿಂದ ಭೂಭಾಗದ ಕಡೆಗೆ, ಹಿಂಗಾರು ಅಂದ್ರೆ ಭೂಭಾಗದಿಂದ ಜಲಭಾಗದ ಕಡೆಗೆ. ಮುಂಗಾರು ಅಂತಂದ್ರೆ ದಕ್ಷಿಣಾರ್ಧಗೋಳದಿಂದ ಉತ್ತರಾರ್ಧಗೋಳದ ಕಡೆಗೆ, ಹಿಂಗಾರು ಅಂದ್ರೆ ಉತ್ತರಾರ್ಧಗೋಳದಿಂದ ದಕ್ಷಿಣಾರ್ಧಗೋಳದ ಕಡೆಗೆ. ಕರೆಕ್ಟ್ ಬೀಸ್ತಾವು, ಟೈಮ್ಸ್ನೇ ಚೇಂಜ್ ಆಗಲ್ಲ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವಂತ ಮಾರುತಗಳೇ ನಾವೇನಂತ ಕರಿತೀವಿ ಅಂದ್ರ ನಿಯತಕಾಲಿಕ ಮಾರುತಗಳು, ಋತುಮಾನಗಳು ನಿಯತಕಾಲಿಕ ಮಾರುತಗಳು ಅಂತ ಕರಿತೀವಿ. ಆ ನಿಯತಕಾಲಿಕ ಮಾರುತಗಳಲ್ಲಿ ಎಷ್ಟು ಪ್ರಕಾರ ಅಂತಂದ್ರೆ ಮತ್ತೆ ಎರಡು ಪ್ರಕಾರ, ಎರಡು ಶಾಖೆಗಳು. ಆ ಎರಡು ಶಾಖೆಗಳೇ ಒಂದು ಅರಬ್ಬಿ ಸಮುದ್ರ ಶಾಖೆ, ಅರಬ್ಬಿ ಸಮುದ್ರದ ಶಾಖೆ, ಇನ್ನೊಂದು ಬಂಗಾಳ ಕೊಲ್ಲಿಯ ಶಾಖೆ. ಯಾವುದರಲ್ಲಿ? ನೈಋತ್ಯ ಮಾನ್ಸೂನ್ ಮಾರುತಗಳಲ್ಲಿ. ಆಕ್ಚುಲಿ ನಿಯತಕಾಲಿಕ ಮಾರುತಗಳಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು, ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತಗಳು. ಕರೆಕ್ಟಾ? ನೈಋತ್ಯ ಮಾನ್ಸೂನ್ ಮಾರುತ, ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತ. ಈ ನೈಋತ್ಯ ಮಾನ್ಸೂನ್ ಮಾರುತಗಳಲ್ಲಿ ಒಂದು ಅರಬ್ಬಿ ಸಮುದ್ರ ಶಾಖೆ, ಇನ್ನೊಂದು ಬಂಗಾಳ ಕೊಲ್ಲಿಯ ಶಾಖೆ. ಹಾಗಾದ್ರೆ ಭಾರತ ದೇಶ ಹಿಂಗಿದೆ. ಕರ್ನಾಟಕ ರಾಜ್ಯದಲ್ಲಿ ಯಾವ ಶಾಖೆಯಿಂದ ಮಳೆ ಆಗ್ತದಂದ್ರ ಅರಬ್ಬಿ ಸಮುದ್ರ ಶಾಖೆಯಿಂದ ಮಳೆ ಆಗ್ತದೆ. ಇಲ್ಲೆಲ್ಲ ವಿಶೇಷವಾಗಿ ಈ ಮುಂಬೈ ತೀರ ಆಗಿರಬಹುದು, ಕರಾವಳಿ ತೀರ ಆಗಿರಬಹುದು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಸನ ಈ ಭಾಗದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಮಳೆ ಆಗ್ತದೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ಯಾವ ರೀತಿಯ ಮಳೆ ಆಗ್ತದೆ ನಮ್ಮ ರಾಜ್ಯಕ್ಕೆ? ಯಾವ ರೀತಿಯ ಮಳೆ? ಪರಿಸರಣ ಮಳೆ, ಆವರ್ತ ಮಳೆ, ಪರ್ವತದ ಮಳೆ, ಆಮ್ಲೀಯ ಮಳೆ. ಕರ್ನಾಟಕ ರಾಜ್ಯಕ್ಕೆ ಮುಂಗಾರು ಮಳೆಯಲ್ಲಿ ಹೈಯೆಸ್ಟ್ ಯಾವ ಮಳೆ ಆಗ್ತದೆ?
ಸೂಪರ್, ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡಿದ್ರು ಬಹುತೇಕ ಜನ. ಪರ್ವತದ ಮಳೆ ಆಗ್ತದೆ ನೋಡಿ. ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಪರ್ವತ ಮಳೆ ಆಗ್ತದಲ್ಲ, ಪಶ್ಚಿಮ ಘಟ್ಟಗಳಲ್ಲಿ ಪರ್ವತದ ಮಳೆ ಆಗುವುದರಿಂದ ಈ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗುಗಳಲ್ಲಿ ಪರ್ವತಗಳ ಪ್ರಮಾಣ ಜಾಸ್ತಿ ಅದಾವೆ. ಆ ಪರ್ವತಗಳ ಪ್ರಮಾಣ ಜಾಸ್ತಿ ಇರುವುದರಿಂದ ಸಹಜವಾಗಿನೇ ಆರೋಹಣ ಮಳೆ ಅಥವಾ ಪರ್ವತದ ಮಳೆ ಅಂತ ಗುರುತಿಸ್ತೀವಿ. ಆರೋಹಣ ಮಳೆ ಅಂದ್ರೂ ಒಂದೇ, ಪರ್ವತದ ಮಳೆ ಅಂದ್ರೂ ಒಂದೇ. ಎಸ್, ಇಂಪಾರ್ಟೆಂಟ್. ಈ ಸಂದರ್ಭದಲ್ಲಿ ಆಗುವಂತ ಮಳೆ ಇದೆಯಲ್ಲ, ಪರ್ವತದ ಮಳೆ ಅಂತ ಗುರುತಿಸ್ತೀವಿ. ಮುಂಗಾರು ಮಳೆಯ ಸಂದರ್ಭದಲ್ಲಿ ಆಗುವಂತ ಮಳೆಯನ್ನ ಪರ್ವತದ ಮಳೆ. ವೆರಿ ಇಂಪಾರ್ಟೆಂಟ್. ಪರ್ವತದ ಮಳೆ ಮುಂಗಾರು ಮಳೆಯ ಸಂದರ್ಭದಲ್ಲಿ ಆಗುವಂತ ಮಳೆ ಆರೋಹಣ ಮಳೆ ಅಂತ ಕರೀತಾರೆ. ಹಾಗಾದ್ರೆ ಮುಂಗಾರು ಮಳೆಯಲ್ಲಿ ಕರ್ನಾಟಕ ರಾಜ್ಯ ಎಷ್ಟು % ಮಳೆ ಆಗ್ತದೆ? ಸುಮಾರು 80% ಮಳೆ ಆಗ್ತದೆ ನೋಡಿ. ಸಮೃದ್ಧವಾದ ಮಳೆ. ಬೇಸಿಗೆಯಲ್ಲಿ 7%, ಮುಂಗಾರು ಮಳೆಯಲ್ಲಿ 80%. ಇನ್ನು ನಿಧಾನವಾಗಿ ವಾಪಸ್ ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲ ಅಂತ ಕರಿತೀವಿ. ನಿಧಾನವಾಗಿ ಭೂಭಾಗ ತಂಪಾಗಿ ಸಮುದ್ರ ಏನಾಗಿರ್ತದೆ, ಹೀಟ್ ಆಗಿರ್ತದೆ. ಸಮುದ್ರ ಹೀಟ್ ಆದಾಗ ವಾಪಸ್ ರಿಟರ್ನ್ ಆಗ್ತವೆ. ನಿರ್ಗಮನದ ಕಾಲ ಅಂತ ಕರಿತೀವಿ. ಹಾಗಾದ್ರೆ ನಿರ್ಗಮನದ ಕಾಲದಲ್ಲಿ ಹೈಯೆಸ್ಟ್ ಮಳೆ ಪಡೆಯುವ ಜಿಲ್ಲೆ ಯಾವುದು? ವಾಪಸ್ ಹೋಗುವಂತ ಸಮಯದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲದಲ್ಲಿ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆ ಮಳೆ ಆಗ್ತದೆ? ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಚಾಮರಾಜನಗರ, ಹಾಸನ್. ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲದ ಸಮಯದಲ್ಲಿ ಕರ್ನಾಟಕ ರಾಜ್ಯದ ಯಾವ ಪ್ಲೇಸ್ ಹೈಯೆಸ್ಟ್ ಮಳೆ ಪಡೀತದೆ ಅಂದ್ರೆ ಸರಿಯಾದಂತ ಉತ್ತರ ಚಾಮರಾಜನಗರ ಹೈಯೆಸ್ಟ್ ಮಳೆ ಪಡೀತದೆ ನೋಡಿ. ಯಾಕೆ ಚಾಮರಾಜನಗರ ಮಳೆ ಪಡೀತದಂದ್ರ ಪೂರ್ವ ಘಟ್ಟಗಳ ಸಹಾಯದಿಂದ. ಚಾಮರಾಜನಗರದಲ್ಲಿ ಪೂರ್ವ ಘಟ್ಟಗಳದಾವೆ. BR ಹಿಲ್ಸ್ ಅಂತ ಕರೀತಾರೆ, ಗೊತ್ತಾ? BR ಹಿಲ್ಸ್ ಅಂದ್ರೆ ಏನು? ಬಿಳಿಗಿರಿ ರಂಗನ ಬೆಟ್ಟಗಳು ಅಂತ ಕರೀತಾರೆ. BR ಹಿಲ್ಸ್ ಆಗಿರಬಹುದು, ಮಲೈ ಮಹದೇಶ್ವರ ಬೆಟ್ಟಗಳಾಗಿರಬಹುದು, ಗೋಪಾಲಸ್ವಾಮಿ ಬೆಟ್ಟ ಆಗಿರಬಹುದು. ಚಾಮರಾಜನಗರದಲ್ಲಿ ಕಂಡು ಬರುವಂತ ಬೆಟ್ಟಗಳೆಲ್ಲ ಇವು: ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ. ಈ ಒಂದು ಬೆಟ್ಟಗಳ ಪ್ರಭಾವದಿಂದ ಚಾಮರಾಜನಗರಕ್ಕೆ ಮಳೆ ಆಗ್ತದೆ. ಹಿಂಗಾರು ಮಳೆಯಲ್ಲಿ ಹೈಯೆಸ್ಟ್ ಮಳೆ ಪಡೆಯುವಂತ, ಹಿಂಗಾರು ಮಳೆಯಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತ ರಾಜ್ಯ ಯಾವುದು? ಎಕ್ಸಲೆಂಟ್, ತಮಿಳುನಾಡು ನೋಡಿ. ಇಡೀ ದೇಶದಲ್ಲಿ ಹೈಯೆಸ್ಟ್ ಮಳೆ ಪಡೆಯುವಂತ ರಾಜ್ಯ ಅಂದ್ರೆ ತಮಿಳುನಾಡು. ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರ, ಅದು ವಿಶೇಷವಾಗಿ ಯಾವ ಬೆಟ್ಟಗಳ ಸಹಾಯದಿಂದ ಅಂದ್ರೆ ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಹದೇಶ್ವರ ಬೆಟ್ಟ. ಹಾಗಾದ್ರೆ ಹಿಂಗಾರು ಮಳೆಯಲ್ಲಿ ಕರ್ನಾಟಕ ಎಷ್ಟು % ಮಳೆ ಪಡೀತದೆ? ರೈಟ್, ಕರ್ನಾಟಕ ರಾಜ್ಯ 12% ಮಳೆ ಪಡೀತದೆ. %12 ಮಳೆ ಪಡೀತದೆ ಹಿಂಗಾರು ಮಳೆಯಲ್ಲಿ. ಇನ್ನು ಕೊನೆಯದಾಗಿ ಚಳಿಗಾಲ ತೆಗೆದುಕೊಂಡಾಗ ಚಳಿಗಾಲದ ಕಾಲಾವಧಿ ಕರ್ನಾಟಕ ರಾಜ್ಯದಲ್ಲಿ ಡಿಸೆಂಬರದಿಂದ ಫೆಬ್ರವರಿ. ಹಳ್ಳಿಗೊಳದ ಏನು ಚಳಿ ಹೈಯೆಸ್ಟ್ ಇರ್ತದೆ ನೋಡಿ ಬೇಸಿಗೆ ದಿನಮಾನಗಳು. ಇದು ಫೆಬ್ರವರಿ ಲಾಸ್ಟ್ ಎಂಡಿಂಗ್ ಇದೆ ಈಗ. ಡಿಸೆಂಬರಿಂದ ಫೆಬ್ರವರಿ ಈ ಸಂದರ್ಭದಲ್ಲಿ ಹೆಂಗ ಚಳಿ ಸ್ಟಾರ್ಟ್ ಆಗ್ತದಂದ್ರ ಸೂರ್ಯನ ಕಿರಣಗಳು ದಕ್ಷಿಣಾರ್ಧಗೋಳದ ಮೇಲೆ ನೇರವಾಗಿ ಬೀಳ್ತವೆ. ನಮ್ಮಲ್ಲಿ ನೋಡಿ, ಸೂರ್ಯನ ಕಿರಣಗಳು ದಕ್ಷಿಣಾರ್ಧಗೋಳದ ಮೇಲೆ ನೇರವಾಗಿ ಬಿದ್ದಿರುತ್ತೆ. ಈ ಸಮಯದಲ್ಲಿ ನಮ್ಮಲ್ಲಿ ಓರೆಯಾಗಿ ಬಿದ್ದಿರ್ತದೆ. ಓರೆಯಾಗಿ ಬೀಳುವುದರಿಂದ ದಕ್ಷಿಣ ಭಾರತದಿಂದ ಅಥವಾ ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕ ಹೋದಂಗ ಚಳಿಯ ಪ್ರಮಾಣ ಜಾಸ್ತಿ ಆಗ್ತದೆ. ಆ ಚಳಿಯ ಪ್ರಮಾಣ ಜಾಸ್ತಿ ಆಗೋದರಿಂದ ಸಹಜವಾಗಿನೇ ಬೀದರ್ ಇದೆಯಲ್ಲ, ಬೀದರ್ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಯವರೆಗೆ ಅತ್ಯಂತ ತಂಪಾದ ಸ್ಥಳ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ತಂಪಾದ ಸ್ಥಳ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ತಂಪಾದ ಸ್ಥಳ ಅಂದ್ರೆ ಬೀದರ್.
ಸಾರಿ 6.7 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಪ್ಲಸ್ ಇದು ಮೈನಸ್ ಅಲ್ಲ, 6.7 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ತಂಪಾಗಿರುವಂತಹ ಸ್ಥಳ ಅಂದ್ರೆ ಬೀದರ್. ಇಲ್ಲಿಯವರೆಗೆ. ಹಾಗಾದ್ರೆ ಈ ಒಂದು ಸಂದರ್ಭದಲ್ಲಿ ಪ್ರವಾಸಕ್ಕೆ ಅತ್ಯಂತ ಸೂಕ್ತವಾಗಿರುವಂತ ಮಾಸ, ಅದಕ್ಕೆ ಚಳಿಗಾಲವನ್ನು ಏನಂತ ಕರೀತಾರಂದ್ರ ಪ್ರವಾಸಿಗರ ಮಾಸ ಅಂತ ಕರೀತಾರೆ. ಚಳಿಗಾಲವನ್ನ ಯಾವ ಮಾಸ ಎಂದು ಕರೆಯುತ್ತಾರಂದ್ರೆ ಪ್ರವಾಸಿಗರ ಮಾಸ ಎಂದು ಕರೆಯುತ್ತಾರೆ. ಪ್ರವಾಸಕ್ಕೆ ಅತ್ಯಂತ ಸೂಕ್ತವಾಗಿರುವಂತ ಅವಧಿ ಯಾವಂದ್ರೆ ಚಳಿಗಾಲ. ಚಳಿಗಾಲವನ್ನ ಪ್ರವಾಸಿಗರ ಮಾಸ ಅಂತ ಕರೀತಾರೆ. ಹೈಯೆಸ್ಟ್ ಪ್ರವಾಸ ಉಂಟಾಗುವುದು, ಪ್ರವಾಸ ಮಾಡುವುದು, ಜನರು ಪ್ರವಾಸ ಕೈಗೊಳ್ಳುವುದು ಚಳಿಗಾಲದ ಸಂದರ್ಭದಲ್ಲಿ. ಅದಕ್ಕೆ ಚಳಿಗಾಲವನ್ನ ಪ್ರವಾಸಿಗರ ಮಾಸ ಅಂತ ಹೇಳಿ ಕರಿತೀವಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಎಷ್ಟು ಪರ್ಸೆಂಟ್ ಮಳೆ ಪಡಿತು ಅಂದ್ರೆ ಕೇವಲ 1% ಮಳೆ ಪಡಿತು. ಕೇವಲ 1%. 7%, 80%, 12%, 1%, ಒಟ್ಟು ಕೂಡಿ 100 ಆಯ್ತು ನೋಡಿ. ಈ ಸಂದರ್ಭದಲ್ಲಿ ಕರ್ನಾಟಕ ಎಷ್ಟು ಪ್ರತಿಶತ ಮಳೆ ಪಡಿತು ಅಂದ್ರೆ 1%. ಚಳಿಗಾಲದಲ್ಲಿ ಕರ್ನಾಟಕ ರಾಜ್ಯ 1% ಮಳೆಯನ್ನು ಪಡೆಯುತ್ತದೆ. ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್. ಕರ್ನಾಟಕದ ಹವಾಮಾನ ಮತ್ತು ವಾಯುಗುಣ ಇದೆಯಲ್ಲ, ಆ ಚಾಪ್ಟರ್ ಪೂರ್ತಿ ಕಂಪ್ಲೀಟ್ ಆಯ್ತು ನೋಡಿ. ಇಲ್ಲಿ ಒಂದು ಪಟ್ಟಿ ಮಾಡ್ಕೊಂಡ್ಬಿಡಿ. ಇದನ್ ಬೇಡ. ಕಾಲ ಬರೀರಿ, ಇನ್ನೊಂದು ಕಡೆ ಸ್ಥಳ ಬರೀರಿ. ಅಥವಾ ಇಲ್ಲಿ ಹವಾಮಾನ ಅಂತ ಬರೀತಾರೆ ನೋಡಿ. ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದ್ದು ಇಲ್ಲಿಯವರೆಗೆ ಹೈಯೆಸ್ಟ್ ಉಷ್ಣಾಂಶ ದಾಖಲಾಗಿದ್ದು ಯಾವುದಂದ್ರ ರಾಯಚೂರು. ಅತ್ಯಂತ ಹೆಚ್ಚು ತಂಪಾಗಿರುವ ಸ್ಥಳ ಯಾವುದು ಇಲ್ಲಿಯವರೆಗೆ? ಕರ್ನಾಟಕ ರಾಜ್ಯದಲ್ಲಿ ಬೀದರ್. ಹೆಚ್ಚು ಮಳೆಯಾದ ಸ್ಥಳ ಯಾವುದು ಇಲ್ಲಿಯವರೆಗೆ? ದಾಖಲೆ ಮಳೆಯಾಗಿದ್ದು 3 ಸ್ಥಳಗಳದಾವೆ. ಒಂದು ಉಡುಪಿ ಇದೆ, 2 ಹುಲಿಕಲ್ ಇದೆ, ಇನ್ನೊಂದು ಆಗುಂಬೆ ಇದೆ. ಆಗುಂಬೆಗಿಂತ ಜಾಸ್ತಿ ಹುಲಿಕಲ್ ಮಳೆ ಆಗದ. ಹುಲಿಕಲ್ಕ್ಕಿಂತ ಇತ್ತೀಚೆಗೆ ಉಡುಪಿಗೆ ಜಾಸ್ತಿ ಮಳೆ ಆಗಿದೆ. ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ. ಹೆಚ್ಚು ಮಳೆ, ಕಡಿಮೆ ಮಳೆ, ಕಡಿಮೆ ಮಳೆ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ನಾಯಕನಹಟ್ಟಿ ಅತ್ಯಂತ ಕಡಿಮೆ ಮಳೆ ಬಿದ್ದಂತ ಸ್ಥಳ. ಕರ್ನಾಟಕ ರಾಜ್ಯದಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಆಗಿರುವಂತ ಪ್ಲೇಸ್ಗಳು ನೋಡಿ. ಹೈಯೆಸ್ಟ್ ಉಷ್ಣಾಂಶ ದಾಖಲಾಗಿದ್ದು ರಾಯಚೂರು, ತಂಪಾದ ಸ್ಥಳ ಅಂದ್ರೆ ಬೀದರ್, ಹೆಚ್ಚು ಮಳೆ ಬೀಳುವಂತ ಸ್ಥಳ ಉಡುಪಿ, ಹುಲಿಕಲ್, ಆಗುಂಬೆ. ಕರೆಕ್ಟಾ?
ಕಡಿಮೆ ಮಳೆ ಬೀಳುವುದು ಚಿತ್ರದುರ್ಗ ಜಿಲ್ಲೆ ಚೇಳಿಕೆರೆಯ ನಾಯಕನಹಟ್ಟಿ. ಬರ್ಕೊಂಡ್ರಲ್ಲ? ಅಟಕಾಮ, ಮೋಷನ್ ರಾಮ, ಓಸ್ಟಾಕ್, ಅಲ್ ಅಜೇಜಿಯಾ. ಯಾರಿದನ್ನು ಹೊಂದಿಸ್ತೀರಿ? ಬೇಗ ಆನ್ಸರ್ ಮಾಡಿ ನೋಡೋಣ. ಕಾಲ್ ಮಾಡಿ. ಭೂಮಿಯ ಮೇಲೆ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ಅಂದ್ರ ಅಟಕಾ ಮರುಭೂಮಿ. ಮೋಷನ್ ರಾಮ ಅಂದ್ರ ಭೂಮಿಯ ಮೇಲೆ ಹೆಚ್ಚು ಮಳೆಯಾಗುವ ಸ್ಥಳ. ಓಸ್ಟಾಕ್ ಅಂದ್ರ ಅತ್ಯಂತ ತಂಪಾಗಿರುವಂತ ಸ್ಥಳ. ಅಲ್ ಅಜೇಜಿಯಾ ಅಂತಂದ್ರ ಅತ್ಯಂತ ಉಷ್ಣಭರಿತವಾಗಿರುವಂತ ಸ್ಥಳ.